ಇನ್ನು ಟೇಕ್ ಆಫ್ ಆಗಿದಂಥ ವಿಮಾನ ಆನ್ಲೈನ್ನಲ್ಲಿ ಆರತಕ್ಷತೆ ನಡೆಯಿತು. ಇಂಡಿಗೋ ವಿಮಾನ ಹಾರಾಟ ರದ್ದು ಹಿನ್ನೆಲೆ ತೊಂದರೆ ಆಯಿತು. ಹುಬ್ಬಳ್ಳಿಯಲ್ಲಿ ವಧುವರ ಇಲ್ಲದೆ ಆರತಕ್ಷತೆ ನಡೆಸಲಾಯಿತು. ವಧುವರ ಇಲ್ಲದೆ ಕುಟುಂಬದಿಂದ ಆನ್ಲೈನ್ ಆರತಕ್ಷತೆ, ಮದುಮಕ್ಕಳೇ ಬರಲಾಗದೆ ಆನ್ಲೈನ್ನಲ್ಲೇ ಆರತಕ್ಷತೆ ಮಾಡಬೇಕಾಯಿತು. ಏನಲ್ಲಿ LED ಸ್ಕ್ರೀನ್ ಇತ್ತು, ಅಲ್ಲಿ ಅವ್ರನ್ನ ಆನ್ಲೈನಲ್ಲಿ ತಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಡೆದಂಥ ಆರತಕ್ಷತೆ. ಹುಬ್ಬಳ್ಳಿಯ ಗುಜರಾತ್ ಭವನದಲ್ಲಿ ನಡೆದಂಥ ಆರತಕ್ಷತೆ ನವೆಂಬರ್ 23ರಂದು ಭುವನೇಶ್ವರದಲ್ಲಿ ಟೆಕ್ಕಿಗಳ ಮದುವೆ ಫಿಕ್ಸ್ ಆಗಿತ್ತು. ಹುಬ್ಬಳ್ಳಿಯ ಮೇಧಾ ಕ್ಷೀರಸಾಗರ, ಭುವನೇಶ್ವರದ ಸಂಗಮ್ ದಾಸ್ ಬುಧವಾರ ಹುಬ್ಬಳ್ಳಿಯಲ್ಲಿ ಆರತಕ್ಷತೆಯನ್ನು ಆಯೋಜನೆ ಮಾಡಿದರು. ಆದರೆ ಅವರು ಅಲ್ಲಿ ಬರೋಕ್ಕೆ ಸಾಧ್ಯವಾಗಲಿಲ್ಲ. ನೀವು ಅಲ್ಲಿ ನೋಡ್ಬೋದು, ವೇದಿಕೆಯಲ್ಲಿ ಇರುವಂಥ ಎಲ್ಲ ಡೆಕೋರೇಷನ್ ಎಲ್ಲ ಮಾಡಿ ಖಾಲಿ ಆಗಿದೆ. ಭವಿಷ್ಯದಲ್ಲಿ ಮದುವೆಗಳು ಈ ರೀತಿಯೂ ಆಗ್ಬೋದು ಅನ್ನೋದಕ್ಕೆ ಒಂದು ಪ್ರತ್ಯಕ್ಷ ಸಾಕ್ಷಿ ಇದು ಆನ್ಲೈನ್ ಆರತಕ್ಷತೆ ಇದು. ಬನ್ನಿ, ಅವರ ಕುಟುಂಬದವ್ರ ಜೊತೆ ನಮ್ಮ ಪ್ರತಿನಿಧಿ ಸಂಜಯ್ ಮಾತನಾಡಿಸಿದ್ದಾರೆ, ನೋಡೋಣ. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಯುವತಿ ಹೆತ್ತವರಿದ್ದಾರೆ, ಅವರ ಮಾತಾಡ್ಸೋಣ. ಯಾವಾಗ ರಿಸೆಪ್ಷನ್ ಇತ್ತಮ್ಮ, ಏನು ಸಮಸ್ಯೆ ಆಯ್ತು ರೀ? ಡಿಸೆಂಬರ್ 3 ತಾರೀಕಿಗೆ ರಿಸೆಪ್ಷನ್ ಇತ್ತು. ನವೆಂಬರ್ 23ಕ್ಕೆ ಮದುವೆ ಆಯಿತು ಒರಿಸ್ಸಾದಲ್ಲಿ. ಆಮೇಲೆ ನಾವು ಇಲ್ಲೇ ರಿಸೆಪ್ಷನ್ ಇಟ್ಕೊಂಡಿದ್ವಿ. ಅದಕ್ಕೆ ಎಲ್ಲರೂ ಕರೆದಿದ್ವಿ, ರಿಲೇಷನ್ಸ್ ಎಲ್ಲ ಬಂದಿದ್ದರು. ಇವರು ಬರೋದಿತ್ತು ಡಿಸೆಂಬರ್ 2ಕ್ಕೆ ಸಂಜೆಗೆ 7 ಬರ್ತೇವೆ ಅಂತ ಹೇಳಿದರು. ಆಮೇಲೆ ಅವಾಗಿಂದ ಡಿಲೇ ಮಾಡಿ ರಾತ್ರಿ 2 ತನಕ ನಾವು ನೋಡಿದ್ವಿ. ಆಮೇಲೆ ಒಂದು ಫ್ಲೈಟ್ ಹೇಳಿದರು, ಬಾಂಬೆಗೆ ಹೋಗಿ ಬಾಂಬೆಲಿಂದ ಮತ್ತು ಬರ್ತೀವಿ ಹುಬ್ಬಳ್ಳಿಗೆ ಅಂತ. ಅದು ಕ್ಯಾನ್ಸಲ್ ಆಯಿತು. ಪೂರ್ತಿ ಎಲ್ಲ 4 ಗಂಟೆಗೆ ಪೂರ್ತಿನೇ ಕ್ಯಾನ್ಸಲ್ ಮಾಡಿದರು. ಎಲ್ಲ ಫ್ಲೈಟ್ಸ್ ಎಲ್ಲ ಕ್ಯಾನ್ಸಲ್ ಮಾಡಿದರು. ಆವಾಗ ಏನು ಮಾಡಬೇಕು ಅಂತೂ ನಮಗೆ ಭಾಳ ದುಃಖ ಅನ್ನಿಸ್ತು. ಅದು ಹೇಗೆ ಮಾಡಬೇಕು, ಇದು ಹ್ಯಾಂಗೆ ನಿಭಾಯಿಸಬೇಕು? ಈಗ ಎಲ್ಲರೂ ಬಂದಾರೆ, ಊರಿಂದ ಬಂದಿದ್ದಾರೆ, ರಿಲೇಷನ್ಸ್ ಬಂದಿದ್ದಾರೆ. ನಾವು ಎಲ್ಲರೂ ವಿಚಾರ ಮಾಡಿ ಬಂದವ್ರು ಬರಲಿ, ಅದು ನಡೀಲಿ, ಎಲ್ಲ ಫಂಕ್ಷನ್ಸ್ ಎಲ್ಲ ನಡೀಲಿ. ಆಮೇಲೆ ವಿಚಾರ ಮಾಡಿ ನೀವು ಕೂಡಿಬಿಡ್ರಿ, ಮತ್ತು ಆನ್ಲೈನ್ ಸ್ಕ್ರೀನ್ ಮಾಡಿ ಅವ್ರ ಜೋಡಿ ಮಾತಾಡಲಿ ಅಂತ ಎಲ್ಲ ವ್ಯವಸ್ಥೆ ಮಾಡಿ ಈಗೆಲ್ಲ ಈ ಪ್ರೋಗ್ರಾಮ್ ನಡೆಸಿದ್ವಿ ನಾವು. ರಿಸೆಪ್ಷನ್ ಯಾವ ಥರ ತೊಂದರೆ ಆಯಿತು, ಏನು ಮಾಡಿದ್ರಿ ನೆಕ್ಸ್ಟ್? ಅಲ್ಲಿ ಆದಮೇಲೆ ರಿಸೆಪ್ಷನ್ಗೆ ಈಗ ಹುಡುಗ ಹುಡುಗಿ ಅಂತೂ ಇಲ್ಲ. ಇದ್ರ ಬಗ್ಗೆ ಏನಾದರೂ ಪರ್ಯಾಯ ಏನಾದರೂ ಹುಡುಕಬೇಕಾಗುತ್ತಲ್ಲ. ಅವಾಗ ಆನ್ಲೈನ್ ಮುಖಾಂತರ ಮಾಡೋಣ ಅಂಥೇಳಿ ನಾವು ಆನ್ಲೈನ್ ಮುಖಾಂತರ ಸ್ಟಾರ್ಟ್ ಮಾಡಿದ್ವಿ ಅಷ್ಟು. ರಿಸೆಪ್ಷನ್ ಮಾಡಿದ್ವಿ. ಯಾಕಂದರೆ ಉಪಸ್ಥಿತಿ ಒಳಗೆ ಹುಡುಗ ಹುಡುಗಿ ಇಲ್ಲ, ಬಟ್ ಆನ್ಲೈನ್ನಾಗ ಅಲ್ಲಿಂದ ತೊಗೊಂಡು ನಾವು ಈಗ ಮುಂದೆ ಹೆಂಗಪ್ಪ ಅಂದ್ರೆ ಅವ್ರ ಕಡೆಯಿಂದನೇ ಎಲ್ಲರಿಗೂ ಅನೌನ್ಸ್ಮೆಂಟ್ ಮಾಡಿಸಿ, ಅವ್ರ ಕಡೆಯಿಂದನೇ ಎಲ್ಲನೂ ಇದು ಮಾಡಿಸಿ ರಿಸೆಪ್ಷನ್ ಸ್ಟಾರ್ಟ್ ಮಾಡೋಣ ಅಂಥೇಳಿ ನಾವು ವಿಚಾರ ಮಾಡಿದ್ವಿ. ಯಾಕಂದರೆ ಜನ ಅಲ್ಲಿಂದ ಬಂದಿರ್ತಾರೆ, ಒಂದು ಏನಪ್ಪ ಹುಡುಗ ಹುಡುಗಿ ನೋಡೋಣ ಅಂತ ಬಂದಿರ್ತಾರೆ ಯಾರು. ಆಮೇಲೆ ಅವ್ರ ರಿಲೇಷನ್ಸ್ ಇರ್ತಾರೆ, ಏನಪ್ಪ ನಮ್ಮ ರಿಲೇಷನ್ಸು ಭಾಳ ದಿವಸ ಮಾಡಾಕತ್ತಾರೆ, ಹುಡುಗೋನ್ ಅಂತಿರ್ತಾರೆ, ಎಲ್ಲರೂ ಇರ್ತಾರೆ. ಬಟ್ ಅವ್ರಿಗೆ ಈ ಒಂದು ಇದಾಗಬಾರ್ದಲ್ಲ, ಅದ್ರ ಸಲುವಾಗಿ ಒಂದು ಸ್ಕ್ರೀನ್ ಇಟ್ಟು ಅವ್ರಿಗೆ ಹುಡುಗ ಹುಡುಗಿ ತೋರಿಸಿ ಅವ್ರಿಗೂ ಒಂದು ಬಂದವ್ರಿಗೆಲ್ಲ ಸಮಾಧಾನ ಆಗ್ತದೆ. ಏನಪ್ಪ ನೋಡಿದ್ವಿ, ಹುಡುಗ ಹುಡುಗಿ ನೋಡಿದ್ವಿ, ಅದರಿಂದ ಸ್ವಲ್ಪ ಖುಷಿ ಆಗ್ತಾರೆ ಅವರು ಅಷ್ಟೇ. ಬಟ್ ಅವರ ಉಪಸ್ಥಿತಿ ಇಲ್ಲದಕ್ಕೆ ಏನಾಗ್ತದೆ, ಏನಪ್ಪ ಏನೋ ಬೇರೆ ನಡೆದೈತಲ್ಲ ಅನ್ನೋ ವಿಚಾರ ಬರ್ತೈತಿ. ಅದ್ರ ಸಲುವಾಗಿ ಒಂದು ಸ್ಕ್ರೀನ್ ಇಟ್ಟು ಇಲ್ಲಪ್ಪ ನಮ್ಮಲ್ಲಿ ಒಂದು ರಿಸೆಪ್ಷನ್ ಮಾಡ್ತಾಯಿದ್ದೀವಿ, ಮತ್ತು ಹುಡುಗ ಹುಡುಗಿ ಇವ್ರು ಇದ್ದಾರೆ ಅಂತೇಳಿ ತೋರಿಸಿದ್ದು ನಾವು. ತಾವೇ ಮದುಮಕ್ಕಳಂತಾರೆ ಚೇರ್ ಮೇಲೆ ಕುಂತಿದ್ರಿ? ಹೌದು ರೀ. ಈಗ ಚೇರ್ ಅಂತೂ ಖಾಲಿ ಇಡಬಾರ್ದಲ್ಲ. ಮತ್ತು ಜನ ಬಂದವರೆಲ್ಲರೂ ಏನಂತಂದರು, ಇಲ್ಲ ನೀವೇ ಕುಂಡ್ರಿ, ಮತ್ತು ಕುಂತು ಈಗ ಹೆಂಗಿದ್ರು ಅನೌನ್ಸ್ಮೆಂಟ್ ಅಂತೂ ಆಗೈತಿ, ನೀವು ಕುಂತು ಬಿಡ್ರಿ, ನೀವು ಕುಂತು ಎಲ್ಲರಿಗೂ ಬಂದವ್ರಿಗೆ ಇದು ಮಾಡಿರಿ ಅಂತೇಳಿ ಹೇಳಿದ್ರು ಅವರು. ಎಲ್ಲರೂ ಬಂದವ್ರು ಎಲ್ಲರೂ ಹುಡುಗಿಗೆ ಆಶೀರ್ವಾದ ಹೇಳ್ರಿ ಅಂತ ಹೇಳಿದ್ರು. ನಾವು ಆಯಿತು ಅಂತ ಹೇಳಿದ್ವಿ ಅಷ್ಟೇ. ಗೌರ್ಮೆಂಟ್ನವರು ಈ ವಿಚಾರ ಇಟ್ಟುಕೊಂಡು ಫ್ಲೈಟ್ನಾಗ ಯಾರು ಬರ್ತಾರೆ ಇದಕ್ಕೆ ಪರ್ಯಾಯ ಏನಾದರೂ ವ್ಯವಸ್ಥೆ ಮಾಡಬೇಕು. ಅವರು ಮಾಡಲಿಲ್ಲ ಅಂತಂದರೆ ಭಾಳ ಮುಂದಿನ ದಿನದೊಳಗೆ ಭಾಳ ಪ್ರಾಬ್ಲಮ್ ಆಗ್ತದೆ. ಆಮೇಲೆ ಅದ್ರ ಮೇಲಿಂದ ಇದು ಭರೋಸೆ ಹೋಗಿಬಿಡ್ತೈತೆ. ಅದ್ರ ಮ್ಯಾಗಲಿ ಯಾರೂ ಇದು ಇಡೋದಿಲ್ಲ, ಏನಪ್ಪ ಫ್ಲೈಟ್ನಿಂದ ಏನೇನು ಬೇರೆ ಗ್ಯಾರಂಟಿ ಇಲ್ಲ ಅಂತ ತಿಳ್ಕೊತಾರೆ ಎಲ್ಲರೂ. ಇವತ್ತಿಯ ಹೆತ್ತವರ ಮಾತುಗಳು. ಇಂಡಿಗೋ ವಿಮಾನ ಕ್ಯಾನ್ಸಲ್ನಿಂದಾಗಿ ಸಾಕಷ್ಟು ತೊಂದರೆ ಆಯಿತು. ಹೀಗಾಗಿ ಸರ್ಕಾರ ಇಂಥ ಸಂದರ್ಭಗಳಲ್ಲಿ ಅಲ್ಟರ್ನೇಟಿವ್ ವ್ಯವಸ್ಥೆಯನ್ನು ಮಾಡಬೇಕು ಅನ್ನೋ ಮಾತುಗಳನ್ನು ಹೇಳ್ತಾ ಇರೋಂಥದ್ದು. ಕ್ಯಾಮ್ರಾಮನ್ ಶಿವಾಜ್ ಜೊತೆ ಸಂಜಯ್, TV9 ಹುಬ್ಬಳ್ಳಿ.